ಬಾವಾ ಅದಕ್ಕೆ ನೀವ್ಯಾಕೆ ಬರೋಕ್ಕೆ ಹೋದ್ರಿ? ನಡ್ರಿ ಒಳಿಕೆ. ಬಾವಾ ಜಾನಕಿ, ಏನು ನಡೀತಿದೆ ಇಲ್ಲಿ? ಆ ಹೆಂಗ್ಸ್ ಯಾರು? ನಿಮ್ಮೇಲೆ ಯಾಕೆ ಈ ರೀತಿ ಕೂಗಾಡಿ ಹೋಗ್ತಿದ್ದಾಳೆ? ಅದೇನಿಲ್ಲ ಅದಕ್ಕೆ, ನೀವು ನಡ್ರಿ ಒಳಿಕೆ. ಏನು ಬಾವಾ ನೀವು? ವಿಷಯ ಏನು ಅಂತ ನನ್ನ ಹತ್ರನೂ ಹೇಳಲ್ವಾ? ಯಾಕೆ ನಾನು ಮನೆ ಹೊರಗೆ ನೋಡಾಗೋದ್ನಾ? ಅಯ್ಯೋ ಹಂಗಲ್ಲ ಅದಕ್ಕೆ, ನಾವು ಪಟಾಕಿ ಅಂಗಡಿ ಹಾಕೋಕ್ಕೆ ಆ ಒಮ್ಮಂತವ ಸಾಲ ತಗೊಂಡಿದ್ವಿ. ಬಂದಿದ್ದ ದುಡ್ಡೆಲ್ಲ ಆಸ್ಪತ್ರೆ ಖರ್ಚಾಗೋಗ್ಬಿಡ್ತು. ಆ ಒಮ್ಮಂಗೆ ಕೊಡೋಕ್ಕಾಗಲಿಲ್ಲ. ಅಯ್ಯೋ ಅಷ್ಟೇನಾ? ಎಷ್ಟು ಕೊಡಬೇಕು ಹೇಳಿ? ಆ ಹೆಂಗಸನ್ನ ಈಗಲೇ ಬರೋದಕ್ಕೆ ಹೇಳಿ, ಕೊಟ್ರಾಯ್ತು. ಏನು ಬೇಡ ನಂದಿತಾವ್ರೆ, ನಾವು ನೋಡ್ಕೋತೀವಿ. ಯಾಕೆ ಜಾನಕಿ, ನನ್ನಿಂದ ಸಹಾಯ ತಗೊಳ್ಬಾರ್ದು ಅಂತ ನಿರ್ಧಾರ ಮಾಡಿದ್ಯಾ? ಅದಕ್ಕೆ ಅದೇನು ತೊಂದರೆ ಇಲ್ಲ. ನಾನು ಅವ್ರ ತಾವ ಸಮಯ ಕೇಳಾಯ್ತು. ನೀವೇನು ಚಿಂತೆ ಮಾಡಬೇಡಿ, ನಡ್ರಿ ಒಳಿಕೆ. ನೀವು ಹೋಗಿ ಬಾವ, ನಾನು ಬರ್ತೀನಿ. ನಿಂತ್ಕೋ ಜಾನಕಿ. ಎಂಥ ಪರಿಸ್ಥಿತಿಗೆ ಬಂದೆ ನೀನು? ನೋಡೋಕೆ 2 ಕಣ್ಣು ಸಾಲದು, ಅದಕ್ಕೆ ನಿನ್ನ ಮುದ್ದಿನ ಮಾವ 2 ಕಣ್ಣನ್ನು ಕಳ್ಕೊಂಡು ಇಲ್ಲಿಗೆ ಬಂದಿರೋದು. ಯಾಕೆ ಹಾಗೆ ನೋಡ್ತಿದ್ಯಾ? ನನ್ನ ಮೇಲೆ ಡೌಟಾ? ನಾನೇನಾದರೂ ಮಾಡಿದ್ದೀನಿ ಅಂತನಾ? ಚೇಚೆ, ನಾನೇನು ಮಾಡಿಲ್ಲಪ್ಪ. ಅದು ಎಷ್ಟು ನಾಟಕ ಮಾಡ್ತಿರೋ ಮಾಡಿ ನಂದಿತಾವ್ರೆ. ಒಂದಲ್ಲ ಒಂದಿನ ಸಿಗಾಕೋತಿರಲ್ಲ, ಆವತ್ತು ನಿಜವಾದ ದೀಪಾವಳಿ. ಅರೆ ವಾ, ನಿನ್ನ ಮನಸ್ಸಲ್ಲಿ ಇಂಥ ಆಸೆಗಳು ಬೇರೆ ಇದೆಯಾ? ಏನು, ನಾನು ಸಿಕ್ಕಾಕೊಳ್ತೀನ? ಹೇಗೆ? ನಾನು ಯಾವ ತಪ್ಪು ಮಾಡೇ ಇಲ್ವಲ್ಲ ಜಾನಕಿ. ನಿನ್ನ ಗಂಡನ್ನ, ಅವ್ರ ಅಪ್ಪನ್ನ ಎಲ್ರೂ ನನ್ನ ಹಿಡಿತದಲ್ಲಿ ಇಟ್ಕೊಂಡು ದ್ವೇಷ ಸಾಧಿಸ್ಬೇಕು ಅಂತ ಅನ್ಕೊಳ್ಳೋದು ತಪ್ಪ? ಚಚ್ಚೆ, ನನ್ನ ಪ್ರಕಾರ ಅದು ಧರ್ಮ. ನೋಡಿ ಜಾನಕಿ, ನಾನು ಹೀಗೆ ನಾಟಕ ಮಾಡ್ತಾನೆ ಇರ್ತೀನಿ. ಒಂದಲ್ಲ ಒಂದಿನ ನೀವು ಎಲ್ಲರೂ ಸಿಕ್ಕಾಕೊಳ್ತೀರಲ್ಲ, ಆಗ ನಿಜವಾದ ದೀಪಾವಳಿ. ಮಾವನ ಜೊತೆ ಮಾತಾಡೋಣ ಅಂದ್ಕೊಂಡ್ರೆ ಅವರಿನ್ನೂ ಎದ್ದೇ ಇಲ್ವಲ್ಲ ಬಾವ? ಇಲ್ಲ ಅತ್ತಿಯೇ, ಅದು ಅಪ್ಪ ಇದು ಕಣ್ಣಿಗೆ ಬೆಳಕು ಬಿದ್ದರೆ ಸ್ಯಾನೆ ತೊಂದರೆ ಆಯ್ತದಂತೆ. ಅದಕ್ಕೆ ಡಾಕ್ಟ್ರು ನಿದ್ದೆ ಮಾತ್ರೆ ಕೊಟ್ಟವ್ರೆ. ಕಣ್ಣು ಮುಚ್ಚಿದಷ್ಟು ಬಿರ್ನೆ ವಾಸಿ ಆಯ್ತದೆ ಅಂತ. ನಾನು ದೊಡ್ಡ ಮನೆ ಬಿಟ್ಟು ಬರೋವಾಗ ಮಾವನಿಗೆ ಒಂದು ಮಾತು ಕೊಟ್ಟಿದ್ದೆ ಬಾವ. ನೀವಿಬ್ಬರೂ ಸಿಗೋವರೆಗೂ ನಾನು ಆ ಮನೆಗೆ ವಾಪಸ್ ಬರಲ್ಲ ಅಂತ. ಈಗ ನೀವಿಬ್ಬರೂ ಸಿಕ್ಕಿದ್ದೀರ, ನಾನು ದೊಡ್ಡ ಮನೆಗೆ ಹೋಗ್ಬೋದು. ಅದಕ್ಕೆ ಒಂದು ವಿಷಯ, ಮತ್ತು ಅಪ್ಪ ಹಿಂಗೆ ಕಣ್ಣಿ ಆಟಾಗಿರೋದ್ರಿಂದ ನಾವಿಲ್ಲಿರೋ ಜಾಗ ಅವ್ರಿಗೆ ಗೊತ್ತಿಲ್ಲ. ದಯವಿಟ್ಟು ನೀವು ಬಂದಿರೋ ವಿಷಯನೂ ನಾನು ಹೇಳೋಕ್ಕಿಲ್ಲ. ನಾವೀಗ ಎಲ್ಲಿದ್ದೀವಿ ಅಂತ ಅವ್ರಿಗೆ ಹೇಳಬೇಡಿ. ಅಲ್ಲ ಬಾವ, ಮಾವನ ಕಣ್ಣು ಸರಿ ಹೋದ್ಮೇಲೆ ಅವ್ರು ನಿಮ್ಮ ಜೊತೆನೇ ಇದ್ದರೆ ನೀವು ಇಲ್ಲಿದ್ದೀರಾ ಅನ್ನೋ ವಿಚಾರ ಅವ್ರಿಗೆ ಗೊತ್ತಾಗುತ್ತಲ್ಲ, ಆಗೇನು ಮಾಡ್ತೀರಾ? ಓ, ಹೌದಲ್ವಾ? ಅದಕ್ಕೆ ನನ್ನ ಹತ್ರ ಒಂದು ಐಡಿಯಾ ಇದೆ ಬಾವ. ನಾನು
ಹೀಗೆ ಹೇಳ್ತೀನಿ ಅಂತ ಬೇಜಾರು ಮಾಡ್ಕೋಬೇಡಿ. ನೀವು ಮಾವ ಒಂದೇ ಮನೇಲಿದ್ದರೆ ಮಗುಗೆ ತೊಂದರೆ ಆಗುತ್ತೆ ಅಂತ ಜ್ಯೋತಿಷ್ಯರು ಹೇಳಿದ್ದಾರೆ. ಅದು ನಿಜ ಅನ್ನೋದಕ್ಕೆ ಮಾವಂಗೆ ಹೀಗಾಗಿರೋದೇ ಸಾಕ್ಷಿ. ನಿಮ್ಮನ್ನು ನೋಡೋಕ್ಕೆ ಬಂದಾಗಲೇ ಅವ್ರ ಕಣ್ಣಿಗೆ ಪೆಟ್ಟು ಬಿದ್ದಿದೆ ಅಂದರೆ ಅವರು ನಿಮ್ಮ ಜೊತೆನೇ ಇದ್ದರೆ ಇನ್ನೇನಾಗಬಹುದು? ಯೋಚನೆ ಮಾಡಿ ಬಾವಾ. ದೇವ್ರೆ, ನನಗಂತೂ ಊಹಿಸ್ಕೊಳ್ಳೋದಕ್ಕೂ ಆಗ್ತಿಲ್ಲ. ಅದಕ್ಕೇನು ಮಾಡೋದು? ಅದಕ್ಕೆ ನಾನು ಹೇಳ್ದಾಗ ಮಾಡಿ ಬಾವ. ಮಂಜ, ಏನೋ ಹೇಳ್ಬೇಕು ಅಂತ ಕರೆಸಿ ಹಿಂಗೆ ಕೂರಿಸಿದ್ರೆ ಏನರ್ಥ? ಏಳು, ನಂಗೆ ಬೇರೆ ಕೆಲಸ ಐತೆ. ಮೇಡಮ್, ನಾವಿಬ್ಬರು ಶಾರದಕ್ಕೂ ನೋಡೋಕೆ ಹೋಗಿದ್ದಾಗ ಅಣ್ಣ ಅದಕ್ಕೆ ಬಗ್ಗೆ ಎಲ್ಲ ಹೇಳ್ದೆ. ಆದರೆ ಮುಖ್ಯವಾದ ಒಂದು ವಿಷಯನ ಎಲ್ಲಿ ಬೇಸರ ಮಾಡ್ಕೊತಿರೋ ಅಂತ ಹೇಳಲಿಲ್ಲ. ಏನದು? ದುಡ್ಡಿನ ಬಗ್ಗೆ. ಅಂದರೆ ಅಣ್ಣ ಅದಕ್ಕೆ ಈಗ ದುಡ್ಡಿನ ಶಾನೆ ಕಷ್ಟದಾಗವ್ರೆ. ನನ್ನ ಕಣ್ಣು ಮುಂದೆನೇ ನೋಡಿದೆ. ನನ್ನ ಕಣ್ಣು ಮುಂದೆನೇ ಸಾಲ ತಗೊಂಡು ಪಟಾಕಿ ಅಂಗಡಿನೂ ಇಟ್ಟರು. ಒಂದು ಮಟ್ಟಕ್ಕೆ ವ್ಯಾಪಾರನೂ ಆಯಿತು. ಆದರೆ ಬಂದಿದ್ದೆಲ್ಲ ಈಗ ಆಸ್ಪತ್ರೆಗೆ ಹೊಂಟೋಯ್ತು. ಈಗ ಅವರು ಸಂಸಾರ ನಡೆಸ್ತಾರ, ಸಾಲ ತೀರಿಸ್ತಾರ? ಅವ್ರನ್ನ ಹಿಂಗೆ ನೋಡೋಕೆ ನನ್ನ ಮನಸ್ಸು ಒಪ್ತಾನೇ ಇಲ್ಲ. ಅದಕ್ಕೆ ನಿಮ್ಮನ್ನ ಬರೋಕ್ಕೆ ಹೇಳಿದ್ದು. ಅರ್ಥ ಆಗಲಿಲ್ಲ. ನಾವು ಯಾಕೆ ಅವ್ರಿಗೆ ದುಡ್ಡಿನ ಸಹಾಯ ಮಾಡಬಾರ್ದು? ಸೂಪರ್ ಮಂಜ, ಖಂಡಿತವಾಗ್ಲೂ ಮಾಡ್ಬೋದು. ಆದರೆ ನಾವು ಮಾಡೋದು ಯಾರಿಗೂ ಗೊತ್ತಾಗಬಾರ್ದು. ಹೌದೌದು, ಮುಖ್ಯವಾಗಿ ನಮ್ಮನೆಗೆ ಗೊತ್ತಾಗಬಾರ್ದು. ಇದಕ್ಕೆ ಯಾರ್ಯಾರು ತವ ಸಹಾಯ ತಗೋಬೋದೋ ತಗೊಳ್ಳೋಣ. ಆದರೆ ಖಂಡಿತ ಮಾಡಲೇಬೇಕು. ಮೇಡಮ್, ನನ್ನಿಂದ ಏಟ್ ಕಾಸು ಆಯ್ತದೋ ಅಟ್ ನಾನು ತಗೋಬತ್ತೀನಿ. ನಾನುವೇ ನನ್ನ ಕೈನಿಂದಾಗಿ ತರ್ತೀನಿ. ಅನು, ನಾನು ಹೇಳಿದ್ದೆಲ್ಲ ನೆನಪಿದೆ ಅಲ್ವಾ ಬಾವ? ಮತ್ತಿಗೆ ನಾನು ಹೇಳ್ದಾಗೆ ಮಾಡಿ, ಯಾವ ತೊಂದರೆನೂ ಬರಲ್ಲ. ಸರಿ, ಅದಕ್ಕೆ ನಾನು ಬರ್ತೀನಿ ಜಾನಕಿ. ಏನು ಮಾಡಬೇಕು ಅನ್ನೋದನ್ನು ಬಾವಂಗೆ ಹೇಳ್ತೀನಿ. ನೀವೇನು ಯೋಚನೆ ಮಾಡಬೇಡಿ. ನೀವಿಲ್ಲಿರೋ ವಿಷಯನ ನಾನು ಯಾರ ಹತ್ರನೂ ಹೇಳಲ್ಲ. ನಾನಿನ್ನು ಬರ್ತೀನಿ ಬಾವ. ಸರಿ, ಅದಕ್ಕೆ ಹುಷಾರು. ಇವನ್ ಜೊತೆ ಕುತ್ಕೊಂಡು ಇಲ್ಲಿ ಮಾತಾಡ್ತಿದ್ಯಲ್ಲ, ನಾಚಿಕೆ ಆಗಲ್ವಾ ನಿನಗೆ? ಅಪ್ಪಯ್ಯ, ನಾನು ಹೇಳೋದು ಕೇಳಿ. ಮುಚ್ಚು ಬಾಯಿ ಸಾಕು. ಸರ್, ನೀವು ಅನ್ಕೊಂಡಂಗಿಲ್ಲ. ಹುಸಿ ನನ್ನ ಮಾತು ಕೇಳಿ. ಲೇ, ಸಗಣಿ ಬಾಚವ್ ನೀನು. ನಿನ್ನ ಹತ್ರ ನಂದೇನೋ ಮಾತು? ಹೋಯ್ತಾರೋ? ಅಪ್ಪಯ್ಯ, ಯಾಕೆ ಹಿಂಗೆ ಮಾಡ್ತಿದ್ಯಾ? ನಾನು ಹೇಳೋದು ಕೇಳು. ಸಾಕು, ಇಷ್ಟು ಸಹ ನೀನು ಹೇಳಿದ್ದೆಲ್ಲ ಕೇಳಿ ಯಾಮಾರಿ ಸಾಕು. ನಡಿ ಹೋಗಮ್ಮ. ಸರ್, ಅನು ಮೇಡಮ್ ಯಾವುದೇ ತಪ್ಪಿಲ್ಲ ಸರ್. ನೋಡು, ಇನ್ನೇನು ಮಾತಾಡಬೇಡ. ನೀನು ಮಾತಾಡಿದ್ರೆ ನನ್ನ ಕೈ ಮಾತಾಡ್ಬೇಕಾಯ್ತದೆ. ಸುಮ್ಮನೆ ಹೊಂಟಾಗೋ, ಬಾಮ್ಮ. ಅಪ್ಪಯ್ಯ, ನಮ್ಮರೆ ಅಪ್ಪ ಇಂಥವ ಬಿಡಿಸಿ ಒಳುಮ ಅನ್ಕಂಡೆ. ದೊಡ್ಡ ಮನೆಗೆ ಹೊಂಟೋಗ್ಬಿಡಿ ಅಂತವ ಪಾಪ ಮಾಡ್ಕೊಬಿಟ್ರು. ನಾನು ಇಲ್ಲೇ ಇರ್ತೀನಿ ಅಂತ ಹಠ ಮಾಡ್ತವ್ರೆ. ದಿಟ ಹೇಳ್ಬೇಕಂದ್ರೆ ನನಗೂ ಅಪ್ಪನ ಕಳ್ಸಕ್ಕೆ ಮನಸ್ಸಿಲ್ಲ ನಮ್ಮರೆ. ಆದ್ರೇನು ಮಾಡೋದು? ನಮ್ಮ ಮನಸ್ಥಿತಿಗೆ ತಕ್ಕಂತೆ ಬಾಳೋಕ್ಕಿಂತ
ಪರಿಸ್ಥಿತಿಗೆ ತಕ್ಕಂತೆ ಬಾಳಬೇಕು ಅಲ್ಲವ್ರಾ? ನೀವು ಹೇಳ್ತಿರೋದು ನಿಜ ರಾಮವ್ರೆ. ಮಾವ ಇಷ್ಟು ದಿನ ಹೇಗಿದ್ರೋ ಗೊತ್ತಿಲ್ಲ, ಆದರೆ ಅವರು ಇಲ್ಲಿಗೆ ಬಂದಾಗ್ಲಿಂದ ನಗ್ನಗ್ತಾ ಖುಷಿಯಾಗಿದ್ದಾರೆ. ಅವ್ರನ್ನೀಗ ವಾಪಸ್ ಹೋಗಿ ಅಂದರೂ ಅವ್ರು ನಮ್ಮ ಮಾತು ಕೇಳಲ್ಲ ಅನ್ಸುತ್ತೆ. ಹ್ಞೂ, ಬೇಕಾರೆ ನೀವೇ ದೊಡ್ಡ ಮನೆಗೆ ಬಂದ್ಬಿಡಿ ಅಂತಲೂ ಹೇಳ್ಬಿಡ್ತಾರೆ. ನಮ್ಮರೆ ಇದನ್ನ ಹೆಂಗಾರ ಮಾಡಿ ನಾಜೂಕಾಗಿ ಬಗೆಹರಿಸ್ಕೋಬೇಕು. ಅಲ್ಲ, ನಂದಿತ್ ಅವರು ಹೋಗ್ಬೇಕಾದ್ರೆ ನಿಮ್ಮ ಹತ್ರ ಏನೋ ಹೇಳಿದ್ರು, ಏನದು? ಅದನ್ನ ಅಪ್ಪ ಏನು ಒಪ್ಸಿದ ಮ್ಯಾಕೆ ಹೇಳ್ತೀನಿ. ಅಮ್ಮ, ಅಮ್ಮೋರೆ, ಇದಕ್ಕೆ ಬೇರೆ ಯಾವ ಥರ ಜಾಗ ಹುಡುಕಬೇಕು. ಅಲ್ಲ, ಮುಂಚೆ ಮುಟ್ಟಿದ್ರೆ 100 ಮೈಲಿ ದೂರ ಓಡ್ತಾ ಇದ್ರಿ, ಈಗೇನು? ಇದಕ್ಕೆಲ್ಲ ನೀವೇ ಕಾರಣ. ಇದ್ರಾಗೆ ನಂದೇನು ತೆಪ್ಪಿಲ್ಲ. ನಾನಾ? ಹೇಗೆ? ಓ, ಮಾಡೋದೆಲ್ಲ ಮಾಡಿಬಿಟ್ಟು ಇವಾಗ ನನ್ನೇ ಆಟ ಆಡಿಸ್ತೀರಾ? ಈಗ ಆಟ ಆಡ್ಸೋಂಥದ್ದು ಏನಾಯಿತು? ಮತ್ತೆ ಸ್ಯಾನ ದಿವಸ ಆಯ್ತಲ್ಲ, ಅದಕ್ಕೆ ಅಮ್ಮನ ಕರೀಲಾ? ಬೇಡ, ಮನೆ ಕತ್ತೀನಿ ನಮ್ಮವ್ರೆ. ನಂದಿತ್ ಅವ್ರು ಏನು ಹೇಳಿದ್ರು ಅಂತ ಹೇಳಿದ್ರೆ ನೀವು ಅಂದ್ಕೊಂಡಿದ್ದಾಗತ್ತೆ. ಓಹ್, ನೀವು ಆಧಾರಲ್ಲಿ ಬರ್ತಾ ಇದ್ದೀರಾ? ನಾನು ಹೇಳಕ್ಕಿಲ್ಲ. ಬೇಡ ಬಿಡಿ. ಬೇಡ ಬಿಡಿ. ರಾಮ, ರಾಮ, ಅಪ್ಪಯ್ಯ ಹೇಳಿ. ನಾ ರೆಡಿ ಕಲ್ಲ. ಬಿರ್ನಿ ಹೋಗಿ ಬ್ಯಾಂಡೇಜ್ ಬಿಚ್ಕೊಂಬರಮ್ಮ. ಆಮ್ಯಾಗ ಸಂಜೆ ಎಲ್ಲರೂ ಸೇರಿ ದೇವಸ್ಥಾನಕ್ಕೆ ಹೋಗಮ್ಮ. ಏನಂತೀಯ? ಸರಿ ಅಪ್ಪಯ್ಯ. ರಾಮು ಅವರೇ, ಅಪ್ಪಯ್ಯ ಬಂದೆ. ಹಾಂ ಹಾಂ ಹಾಂ. ಈಗೇನು ಮಾಡೋದು? ಮಾವನ್ನ ವಾಪಸ್ ಕರ್ಕೊಂಬರ್ತೀರಾ? ಇಲ್ಲ. ಮತ್ತೆ ರಾಮ, ಹೋಗಮ್ಮ. ಹಾಂ ಅಪ್ಪಯ್ಯ, ಹೊರಟಮ್ಮ, ಬನ್ನಿ. ಜಾನಕಿ, ಇನ್ಮೇಲೆ ನಾನು ನಿಮ್ಮ ಕೆಲಸಕ್ಕೆ ಸಹಾಯ ಮಾಡ್ತೀನಮ್ಮ. ಬೇಕಾದ್ರೆ ನನ್ನ ಹುದ್ದೆಗೆ ರಾಜೀನಾಮೆ ಕೊಟ್ಬಿಡ್ತೀನಿ. ಸಾಕು ಈ ರಾಜಕೀಯ ಅಲ್ಲ, ಇನ್ಮೇಲೆ ನಿಮ್ಮ ಜೊತೆನೇ ಇದ್ದು ಬಿಡ್ತೀನಿ. ಸರಿನಾ? ಯಾಕೆ ಯಾರು ಏನು ಮಾತಾಡ್ತಾನೆ ಇಲ್ಲ? ಸರಿ ಮಾವ, ಹೋಗಿ ಬನ್ನಿ. ಹಾಂ, ಸರಿನಮ್ಮ. ರಾಮ, ಹೋಗೋಣ. ಏನಪ್ಪಯ್ಯ? ರಮ, ನಾನು ಅಲ್ಲಿ ಹೊರಗಡೆಗೆ ಬಂದು ನಿಂತ ಚೆನ್ನಾಗಿರೋಕ್ಕಿಲ್ಲ. ಯಾರಾದ್ರೂ ನೋಡಿದ್ರೆ ಕಷ್ಟ ಆಯ್ತದೆ. ನೀನು ಹೋಗಿ ಮೊದಲೊಂದು ಆಟೋ ತಗೊಂಬ. ಹಾಂ ಅಪ್ಪಯ್ಯ, ನೀವು ಈ ಸಾಲು ಹೊತ್ಕೊಳ್ಳಿ, ಯಾರಿಗೂ ಕಾಣ್ದಂಗೆ. ಹೋಗ್ಲ, ಆಟೋ ತಗೊಂಬಾರ್ಲ ಮೊದಲು. ಹ್ಞೂ ಹ್ಞೂ. ಜಾನಕಿ. ಹಾಂ ಮಾವ. ಆಗಲೇ ನಾನು ರಾಮನ್ ಕೈ ಹಿಡ್ಕೊಂಡಾಗ ಅವನ ಬೆರಳಲ್ಲಿ ಉಂಗುರ ಕಾಣಲಿಲ್ಲ. ಏನಾಯ್ತು? ಕಳ್ಕೊಂಬಿಟ್ನಾ? ಇಲ್ಲ ಇಲ್ಲ ಮಾವ,
ಅವ್ರಿಗೆ ಅದನ್ನು ಹಾಕ್ಕೊಂಡಿಲ್ಲ. ಮತ್ತೆ ಅದನ್ನು ಈಗ ಅಮ್ಮ ಹಾಕೋತಿದ್ದಾರೆ. ಒಂದು ನಿಮಿಷ. ಅಯ್ಯೋ ಅಕ್ಕ, ಅಯ್ಯೋ ಏನಿಲ್ಲ ಬಿಡ್ತಂಗೆವ ನೀನು. ಏನೋ ಏನು ಇಲ್ವಾ? ಅಯ್ಯೋ ನಿಮ್ಮ ಕಣ್ಣಿಗೆ ಏನ್ರಿ ಆಗಿದೆ? ಇಷ್ಟೊಂದು ಪೆಟ್ ಮಾಡ್ಕೊಂಡಿದ್ದೀನಿ, ಏನೂ ಆಗಿಲ್ಲ ಅಂತಿದ್ದೀರಲ್ಲ. ತುಂಬ ಏಟಾಯ್ತಾ ಅಕ್ಕ? ಡಾಕ್ಟರ್ ಏನಂದ್ರು? ಏನಂತಾರೆ, ದುಡ್ಡು ಕಿತ್ಕೊಂಡು ಮಾತ್ರೆ ಮದ್ದು ಕೊಟ್ಟು ಕಳ್ಸವ್ರೆ. ಇದೆಲ್ಲ ಆಗಿದ್ದು ನಿಮ್ಮ ಅಂಗಡಿ ಪಟಾಕಿ ತಗೊಂಡಿದ್ದಕ್ಕೆಯ. ಅದು ಸರಿ, ನಿಮ್ಮನ್ನ ಪೊಲೀಸ್ ಗಿಲೀಸ್ ಯಾರು ಹಿಡ್ಕೊಂಡು ಹೋಗ್ಲಿಲ್ವಾ? ಏಯ್, ನಿನ್ಗೆ ಏಟ್ ಹೇಳಿದ್ರು ಯಾರು ತವ ಹೆಂಗೆ ಮಾತಾಡಬೇಕು ಅಂತ ಗೊತ್ತಾಯ್ಕಿಲ್ಲ ಅಲ್ವಾ? ಇನ್ನೂ ಒಂದೆರಡು ದಿನ ತೋದ ಮನೆಯಲ್ಲೇ ಬಿಟ್ಟು ಬರಬೇಕಾಗಿತ್ತು ನಿನ್ನ. ನೋಡವ ಜಂಕೆ ಹೆಂಗೆ ಕೂಗಾಡ್ತಾರೆ ಅಂತ ನಾನೇನೋ ಕಾಳಜಿಯಿಂದ ಕೇಳಿದೆ ಅಷ್ಟೇ. ಅದು ಸರಿ, ಸಾಲ ವಾಪಸ್ ಕೇಳ್ಕೊಂಡು ಕೆಂಪಮ್ಮ ಬಂದಿರಬೇಕಲ್ವಾ? ಬಂದಿದ್ರು. ಹೌದಾ? ನಿಮ್ಮ ತವ ಬೇರೆ ದುಡ್ಡಿತ್ತೋ ಇಲ್ವೋ? ಏನಂದ್ರು ಕೆಂಪಮ್ಮ? ಸಮಯ ಕೊಟ್ಟು ಹೋಗಿದ್ದಾರೆ ಅಕ್ಕ, ಅಷ್ಟರಲ್ಲಿ ವಾಪಸ್ ಕೊಡಬೇಕು. ಸರಿ ಸರಿ, ರಾಮಣ್ಣ ಇಲ್ಲವಾ? ಅದು ಅವರಿಲ್ಲೇ ಹೊರಗೋಗಿದ್ದಾರೆ ಅಣ್ಣ. ಸರಿ ಸರಿ, ಅವತ್ತು ಗೌರಿ ಕೈಗೆ ಪೆಟ್ಟಾಗೈತೆ ಅಂತ ಅಂಗಡಿ ತವ ಗಾಬರಿಯಿಂದ ಹೇಳಕ್ಕೆ ಬಂದಾಗ ರಾಮಣ್ಣನ ತವ ಯಾರೋ ಮಾತಾಡ್ತಾ ಇದ್ರು. ದೊಡ್ಡ ವ್ಯಕ್ತಿನೇ ಇರಬೇಕು, ಅವ್ರು ಯಾರು ಅಂತ ನಾನು ಗಮನಿಸ್ಲಿಲ್ಲ. ಯಾರವ ಅವರು? ಯಾರೋ ಪಟಾಕಿ ತೊಗೊಳಕ್ಕೆ ಬಂದವ್ರು ಇರ್ಬೇಕಣ್ಣ. ಹೌದಾ? ಇದ್ರೂ ಇರ್ಬೋದು. ಯಾರ್ಯಾರೋ ನಿಮ್ಮ ಮನೆಗೆ ಬಂದು ಹೋದ್ರಂತೆ, ಪಕ್ಕದ ಮನೆಯವ್ರು ಹೇಳಿದ್ರು. ಯಾರಮ್ಮ ಅವರು? ಹ್ಞೂ ಅಣ್ಣ, ರಾಮು ಅವ್ರ ಅತ್ತಿಗೆ ಬಂದಿದ್ರು. ಏನು, ನಂದಿತಾ ಅವ್ರು ಬಂದಿದ್ರಾ?